ಕಾಂತಾರ ಸಿನಿಮಾ ಬಂದ ಬಳಿಕ ಅಲ್ಲಲ್ಲಿ ದೈವಗಳ ವೇಷಭೂಷಣವನ್ನು ಹಾಕಿ ಪ್ರದರ್ಶನ ನೀಡುವಂಥದ್ದು ನಡೀತಾ ಇದೆ. ಇದಕ್ಕೆ ದೈವಾರಾಧಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇದೀಗ ಧಾರಾವಾಹಿಯೊಂದರಲ್ಲೂ ಕೂಡ ದೈವದ ವೇಷಭೂಷಣ ಹಾಕಿ ನಟನೆ ಮಾಡಿದ್ದಾರೆ. ಈ ಒಂದು ವಿಚಾರದ ಕುರಿತಂತೆ ತುಳುನಾಡಿನ ದೈವಾರಾಧನಾ ಸಂರಕ್ಷಣಾ ಯುವಕರ ವೇದಿಕೆಯಿಂದ ಅವರು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಹಾಗೂ ಪಾಂಡೇಶ್ವರ ಪೊಲೀಸ್ ಠಾಣೆಗೂ ಕೂಡ ದೂರ ನೀಡಿದ್ದಾರೆ. ಈ ವಿಚಾರದ ಕುರಿತಂತೆ ಮಾತನಾಡೋದಕ್ಕೆ ಇದೀಗ ನಮ್ಮ ಜೊತೆ ತುಳುನಾಡ ದೈವಾರಾಧನಾ ಸಂರಕ್ಷಣಾ ಯುವ ವೇದಿಕೆಯ ಪ್ರಮುಖರಿದ್ದಾರೆ. ಅವರು ಮಾತಾಡಿಸ್ತೇನೆ. ಸರ್, ಈಗಾಗಲೇ ಕಾಂತಾರ ಸಿನಿಮಾ ಬಂದ ಬಳಿಕ ಇದೀಗ ಧಾರಾವಾಹಿಯಲ್ಲೂ ಕೂಡ ದೈವಗಳ ವೇಷಭೂಷಣ ಹಾಕಿ ಪ್ರದರ್ಶನ ನೀಡುವಂಥದ್ದು ಕಂಡು ಬರ್ತಾ ಇದೆ. ಏನು ಹೇಳ್ತೀರಿ ಈ ಬಗ್ಗೆ? ಅದೊಂದು ದೈವ ಅಂದರೆ ಅವರಿಗೆ ಹಣ ಮಾಡುವ ಒಂದು ದಂಧೆ ಆಗಿ ಹೋಗಿದೆ. ಒಂದು ಭಾಗದಲ್ಲಿ ಹೇಳಿದರೆ ಹಣ ಮಾಡುವ ಒಂದು ದಂಧೆ ಆಗಿದೆ. ಯಾಕಂದರೆ ದೈವದ ಒಂದು ಇತಿಹಾಸ ತಿಳಿದವನು ಈ ರೀತಿ ಯಾವುದೂ ತಪ್ಪು ಮಾಡಲ್ಲ. ಕಾಂತಾರ ಮಾಡಿದಂಥ ರಿಷಬ್ ಶೆಟ್ಟಿಗೆ ಬಹುಶಃ ತುಳುನಾಡಿನ ಆಚಾರ ವಿಚಾರಗಳು ಅಷ್ಟೊಂದು ತಿನ್ನಲಿಕ್ಕೆ ಇಲ್ಲ ಬಹುಶಃ. ಆದರೂ ಅವರು ಸಿನಿಮಾ ಮಾಡಿದ ನಂತರ ಅದಕ್ಕೆ ಹಲವಾರು ಕಡೆಯಿಂದ ಅಪಹಾಸ್ಯಗಳು ಉಂಟಾಗಿದೆ. ಇವಾಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬಹುಶಃ ಬಿಟ್ಟು ಬೇರೆ ರಾಜ್ಯಗಳಲ್ಲಿ ಅದರ ಪ್ರದರ್ಶನಗಳನ್ನು ಮಾಡಿದೆ. ಅವರಿಗೆ ಏನು ಗೊತ್ತಿಲ್ಲ. ಅವರ ಹತ್ರ ಕೇಳಿದರೆ ಪಂಜುರ್ಲಿ ಯಾರಂತ ಹೇಳಿದರೆ ಅವರಿಗೆ ಅದರ ಉತ್ತರನೇ ಗೊತ್ತಿಲ್ಲ. ಪಂಜುರ್ಲಿ ಯಾರಂತಲೇ ಗೊತ್ತಿಲ್ಲ. ಅಪಹಾಸ್ಯ, ಒಂದೊಂದು ಭಾಗದಲ್ಲಿ ಅಪಹಾಸ್ಯ. ಅದಕ್ಕೆ ಅವರು ನಿಂತು ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕಿತ್ತು ರಿಷಬ್ ಶೆಟ್ಟಿ ಅವರು ಯಾಕೆ ಸುಮ್ಮನಾದರು? ಇವಾಗ ಕಾಂತಾರ 2 ಮಾಡ್ತೇನೆ ಅಂತ ಮುಂದೆ ಹೋಗ್ತಾ ಇದ್ದಾರೆ. ಅದು ಖಂಡಿತವಾಗಿ ಅದರ ನಾವು ವಿರುದ್ಧವಾಗಿ ನಿಲ್ತೇವೆ. ಅದರ ವಿರುದ್ಧವಾಗಿ ಹೋರಾಟ ಖಂಡಿತವಾಗಿ ನಮ್ಮದು ಇದೆ. ಈಗ ಧಾರಾವಾಹಿಯಲ್ಲಿ ದೈವದ ವೇಷಭೂಷಣ ಹಾಕಿದ್ದಾರೆ. ಈಗ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಏನು ಹೇಳಿದ್ದಾರೆ? ಅಂದರೆ ಅವರು ಕಲಾವಿದರು ಏನಾದರೂ ಅವರನ್ನು ಮಾತಾಡಿಸಿದ್ರೆ ಅವ್ರು ಏನು ಹೇಳ್ತಾರೆ ಈ ಬಗ್ಗೆ? ಅದೇ ಮೊನ್ನೆ ಒಂದು ಬಾರಿ ಪ್ರಶಂಸೆಗೆ ನಾವು ಕಾಲ್ ಮಾಡಿದ್ದೇವೆ. ನೀವು ಮಾಡ್ತಿರೋದು ತಪ್ಪು. ತುಳುನಾಡಿನಲ್ಲಿ ಹುಟ್ಟಿ ತುಳುನಾಡಿನ ಮಣ್ಣಿನ ನೀರು ಕುಡಿದು ತುಳುನಾಡಿನ ತಾಯಿಯ ಮಡಿಲಲ್ಲಿ ಬೆಳೆದವರು, ನೀವು ಇಷ್ಟೊಂದು ತಿಳಿದವರು, ಈ ರೀತಿ ಮಾಡಿದ್ದು ನೀವು ತಪ್ಪು. ಅವರು ಹೇಳಿದರು ನನ್ನದು ತಪ್ಪಾಗಿದೆ, ಆದರೆ ಧಾರಾವಾಹಿಗಳಲ್ಲಿ ನಾನು ಅದನ್ನು ಸೀನನ್ನು ಮೂವ್ ಮಾಡಲೇಬೇಕಾಗುತ್ತೆ ಅಂತ ಅನಿವಾರ್ಯ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಸೀನ್ ಬಂದರೆ, ದೈವದ ಸೀನ್ ಬಂದರೆ ನಮ್ಮದು ಖಂಡಿತವಾಗಿ ಅದರ ವಿರುದ್ಧವಾಗಿ ಕೇಸನ್ನು ಬೇರೆ ಮಟ್ಟಿಗೆ ನಾವು ಮಾಡ್ತೇವೆ. ಅದರ ಉಗ್ರ ಹೋರಾಟವನ್ನು ಅವರಿಗೆ ನಾವು ತೋರಿಸ್ತೇವೆ. ಈಗ ದೈವ ನರ್ತನ ಮಾಡೋದಕ್ಕೆ ನಿರ್ದಿಷ್ಟ ಸಮುದಾಯ ಇದೆ. ಈಗ ಎಲ್ಲರೂ ಮಾಡ್ತಿದ್ದಾರೆ, ಬಣ್ಣ ಹಚ್ಕೊಂಡು ಕುಡಿಯುವಂಥದ್ದು. ಅದು ಎಷ್ಟು ಮಟ್ಟಿಗೆ ಸರಿ ಅಂತ ನಿಮ್ಗೆ ಅನಿಸುತ್ತೆ? ಅದು ಒಂದು ಭಾಗದಲ್ಲಿ ತಪ್ಪು. ಯಾಕಂದರೆ ದೈವದ ಕೆಲಸ ಮಾಡಲಿಕ್ಕೆ 3 ಸಮುದಾಯ. ಒಂದು ನಲಿಕೆ, ಪರವ, ಪಂಬದ ಸಮುದಾಯ. ಅದನ್ನು ಬಿಟ್ಟು ಬೇರೆ ಯಾರಿಗೆ ಮಾಡಲಿಕ್ಕೆ ಇಲ್ಲ. ಅದು ಮಾಡಿದರೆ ಅದು ಅವರಲ್ಲಿ ದೈವ ಭಕ್ತಿ ಇಲ್ಲ, ಅವರಿಗೆ ದೈವದ ಭಯ ಇಲ್ಲ. ಅವರು ದೈವವನ್ನು ನಮ್ಮ ಥರ ಬಿಡ್ತಾರೆ, ಅವರಿಗೆ ಬಿಟ್ಟಿದ್ದು.